गिरिराजने सुहृदाय श्रीवरदमूर्तये नमो नमः। महागणपते महावेदोक्तपूर्वमणिराजं आचमनीयं धारयामि। बोलो महागणपति की जय। जो बाप को एक पड़ गए जो बाप पंपेदार स्वामिदारा स्वाम बोले चंद्रमावा बाप स्वामिदारा स्वाम भवति महागणपते नमः। यदो पुष्पांजलि समर्पयामि ಕೈಯಲ್ಲಿ ಇಟ್ಕೊಳ್ಳಿ ಮಹಾಗಣಪತಿಯಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಏನಂತ ಹೇಳಿದ್ರೆ ಇವತ್ತು ನಾವು ಮಾಡುವಂತಹ ಕಾರ್ಯಕ್ರಮ ಏನಿದೆಯೋ ಅದು ನಿರ್ವಿಘ್ನವಾಗಿ ಆಗಬೇಕು ಮತ್ತು ನಾವು ಯಾವ ತರ ಅನ್ಕೊಂಡಿದೀವೋ ಅದೇ ತರ ಭಗವತಿಯ ಅನುಗ್ರಹ ಸದಾಕಾಲ ನಮ್ಮ ಮೇಲೆ ಇರಬೇಕು ಮತ್ತು ಈ ಗ್ರಾಮದಲ್ಲಿ ಆಗಲಿ ಇಲ್ಲ ನಮ್ಮ ದೇಶದಲ್ಲಿ ಆಗಲಿ ಎಲ್ಲರೂ ಸುಭಿಕ್ಷವಾಗಿ ಇರಬೇಕು ಅಂತ ಹೇಳಿ ಆ ಮಹಾಗಣಪತಿಯಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಕೂಡ ಮಹಾಗಣಪತಿ ಏನೋ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರಿ, ಯಾರು ಮಾತಾಡೋದಿಲ್ಲ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾದರಾವದಂಶಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿಧೇ ಪಥೈತ್ಯಕಂ ನದಾಶುಭಾಶುನಾಶಕಂ ನಮಾಮಿಕಂ ವಿನಾಯಕಂ ನದೇತರಾತಿಭೀಕರಂ ನವೋದಿತಾತಭಾಸ್ವರಂ ನಮಸ್ಸುರಾರಿನಿರ್ಧರಂ ನದಾಪಿಕಾಪದುರ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಚಲಂ ವರೇಧರೋಧರಂ ವರಂ ವರೇ ಭವಕ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ದನಂ ಚಿರಂ ತನೋಕ್ತಿ ಭಾಸನಂ ಪುರಾರಿಪೂರ್ವನಂ ತನಂ ಸುರಾರಿಗರ್ವಸರ್ವನಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲಧಾನವಾರಣಂ ಭಜೆ ಪುರಾಣವಾರಣಂ ನಿಧಾಂತಕಾಂತಿ ದಂತಕಾಂತಿ ನಂದಕಾಷ್ಟಕಾಂತರತ್ನಚಿತ್ತರೂಪಮಂತರಾಯ ಕೃತ್ತರಂ ಹೃದಂತರೇ ನಿರಂತರಂ ವಸಂತಮೇಕ ಯೋಗಿನಾಂತಮೇಕದಂತಮೇಕದಂ ವಿಚಿತ್ತಯಾಮಿ ಸಂತತಂ ಮಹಾಗಣೇಶ ದತ್ತರತ್ನಮಾದರೇಣ ಯೋನ್ವಹಂ ಪ್ರಸಲ್ಪತಿ ಪ್ರಭಾತಕೇರುದೀಶ್ವರಂ ಗಣೇಶ್ವರಂ ಅರೋಗತಾಪದೋಷತಾಂ ಸುಸಾಹಿತಿಂ ಸುಪುತ್ರತಾಂ ಸಮಾಹಿತಾಂತಮಷ್ಟಭೂತಿ ಮಧ್ಯಕೈದಿಶೋಚಿರಾತ್ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿದ್ಯಾರ್ಥಿ ಲಭತೆ ವಿದ್ಯಾ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರ ಮೋಕ್ಷಾರ್ಥಿ ಲಭತೆ ಗತಿ. ಮಹಾಗಣಪತಿಯೇ ನಮಃ. ಮನಸಾ ಅಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಮಹಾಗಣಪತಿಯೇ ನಮಃ. ಸಮಸ್ತೋಪಚಾರಾನ್ ಸಮರ್ಪಯಾಮಿ. ಅನಯಾ ಪೂಜೆಯ ಇರುವಂತಕ್ಕೆ 2 ಅಕ್ಷತೆ ಕೊಡಿ ಮಾಡಿ. ಅನಯಾ ಪೂಜೆಯ ಸುಬ್ಬರಿಗೆ ಕೊಡಿ, ನೀರು ಹಾಕಿ ಅವತ್ತು ಸುಬ್ಬಲ್ಲು. ಅನಯಾ ಪೂಜಾ ವಾ ಸರ್ವಾಭ್ಯ ದೇವತಾಭ್ಯೋ ನಮಃ. ಮಹಾಗಣಪತಿಪ್ರೀತಾಃ ಸುಪ್ರಸನ್ನಾಃ ಆಕಿ ವರದಾ ಭವಂತು. ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಸುಬ್ಬನ್ನ ಕೆಳಗಡೆ ಇರಿ. ಸುಮಂಗಲೀರ್ಯಂ ವಧೂರಿಮಾಗ್ಮಸನೇನ ರಕ್ಷತಾ ಸೌಭಾಗ್ಯಸ್ಯ ದತ್ತಾಯಾತಾಸ್ತಂ
ಮುಂದೆ ಹೋಗ್ತಾಯಿದ್ದೀವಿ ಅಲ್ಲಿ ಹಿಂಗೆ ಇಡು ಅಲ್ಲಾಡಿಸಿ ಸ್ವಲ್ಪ ಯಜಮಾನ ಕುಂಕುಮ ಇದೆ ತುಳಿಬಿಡಲ್ಲ ಅದ್ ಕಡೆ शतमानं भवति सदायुपुरुषश्रेन्द्रिय आयुष्येवेन्द्रिये प्रतिष्ठति दीर्घायुष्यमस्तु दीर्घसौमङ्गली भव ಈಗ ಮೊದಲಿಗೆ ಮಹಾಗಣಪತಿ ಪೂಜೆ ಆಗಿದೆ. ಈಗ ವರುಣ ವಾಸ್ತು ಪೂಜೆ ಆಗುತ್ತೆ. ವರುಣ ಅಂತ ಹೇಳಿದ್ರೆ ನೀರು ಯಥೇಚ್ಛವಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ವರುಣ ದೇವನಲ್ಲಿ ಮೊದಲಿಗೆ ಆವಾಹನೆ ಮಾಡ್ತೀವಿ. ಅದಾದ ನಂತರ ವಾಸ್ತು ಪುರುಷನಲ್ಲಿ ನಾವು ಆ ಭಗವಂತನಿಗೆ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತೀವಿ. ಅದರ ಉದ್ದೇಶ ಏನಂತ ಹೇಳಿದ್ರೆ ವಾಸ್ತು ಅಂತ ಹೇಳಿದ್ರೆ ನಾವು ನೋಡ್ತೀವಿ ಏನಾದ್ರು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ವಾಸ್ತುವನ್ನ ನೋಡ್ತೀವಿ. ಅದೇ ತರ ಇನ್ನೊಂದು ವಾಸ್ತು ಇದೆ. ಯಾವುದು ಅಂತ ಹೇಳಿದ್ರೆ ವಾಕ್ ಪ್ಲಸ್ ಅಸ್ತು ಅಂತ ಹೇಳ್ತಾರೆ. ನಾವೇನು ಮಾತಾಡ್ತೀವೋ ಅದೇ ವಾಸ್ತು. ಅದಕ್ಕಾಗಿ ಯಾವತ್ತೂ ಕೂಡ ಮನೆಯಲ್ಲಿ ಜಗಳವನ್ನ ಆಡ್ಕೊಡೋದಾಗಿರ್ಬೋದು, ಇಲ್ಲ ಬೈಯೋದಾಗಿರ್ಬೋದು, ಇಲ್ಲ ಮನಸ್ಸಲ್ಲಿ ಏನಾದ್ರು ಕೆಟ್ಟದಾಗಿ ಏನಾದ್ರು ಆಲೋಚನೆ ಮಾಡೋದಾಗಿರ್ಬೋದು, ಯಾವುದು ಕೂಡ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಸ್ತು ದೇವತೆಗಳಿರ್ತಾವೆ ಅಂತ ಹೇಳ್ತಾರೆ. ಅಸ್ತು ದೇವತೆಗಳು ಅಂತ ಹೇಳಿದ್ರೆ ನಾವೇನು ಕೆಟ್ಟದಾಗಿ ಮಾತಾಡ್ತಾ ಇರ್ತೀವೋ, ನಾವೇನು ಒಳ್ಳೆಯದಾಗಿ ಮಾತಾಡ್ತಾ ಇರ್ತೀವೋ ಎಲ್ಲಕ್ಕೂ ಕೂಡ ಅಸ್ತು ಅಸ್ತು ಅಂತ ಹೇಳಿದ್ರೆ ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಹೇಳುವಂತಹ ಭಗವಂತ ಅವನು. ಅದಕ್ಕಾಗಿ ಯಾವತ್ತೂ ಕೂಡ ಅಂತಹ ಮನೆಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ದೀಪಗಳನ್ನ ಬೆಳಗುತ್ತೀವಿ. ದೇವ್ರ ಮನೆಯಲ್ಲಿ ದೇವ್ರ ಮನೆ ಅಂತಾನೆ ನಾವು ಕರಿತೀವಿ. ಅದು ದೇವ್ರ ಮನೆ ಅಂತ. ಆ ದೇವರ ಮನೆಯಲ್ಲಿ ನಾವು ದೀಪವನ್ನ ಬೆಳಗ್ತೀವಿ. ದೀಪವನ್ನೇ ಏನಕ್ಕೆ ಬೆಳಗ್ತೀವಿ ಅಂತ ಹೇಳಿದ್ರೆ ಅಂಧಕಾರವನ್ನ ಓಡಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಭಗವಂತನ ಅನುಗ್ರಹದಿಂದ ಆ ದೀಪ ಯಾವ ತರ ಜ್ಯೋತಿ ಬೆಳಗುತ್ತಾ ಇರುತ್ತೋ ನಮ್ಮ ಮನೆಯಲ್ಲಿ ಅದೇ ತರ ನಾವು ಬೆಳಗುತ್ತಾ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅದಕ್ಕಾಗಿ ನಾವು ವಾಸ್ತು ಪುರುಷನಲ್ಲೂ ಕೂಡ ನಾವು ಪೂಜೆಯನ್ನ ಮಾಡ್ತೀವಿ. ಮೊದಲಿಗೆ ನಾವು ಮಾಡೋ ಕೆಲಸ ಯಾವುದು ಅಂತ ಹೇಳಿದ್ರೆ ಗಣಪತಿಯ ಆರಾಧನೆ ಮಾಡ್ತೀವಿ. ಅದಾದ ನಂತರ ಪುಣ್ಯಾಹ ವಾಚನೆಯನ್ನು ಮಾಡ್ತೀವಿ. ಪುಣ್ಯಾಹ ವಾಚನೆ ದೇವತೆಗಳು ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ವರುಣ ವಾಸ್ತು ಅಂತ ಕರೀತಾರೆ. ಅಂತಹ ವರುಣ ವಾಸ್ತುವಿಗೆ ಈಗ ಪೂಜೆ ಆಗ್ತಾ ಇದೆ. ಎಲ್ಲರೂ ಕೂಡ ಮನೆಯಲ್ಲಿ ಇರುವಂತಹ ದೋಷಗಳು ಏನೇ ಇದ್ರೂ ಕೂಡ ದುಷ್ಟ ಅನಿಷ್ಟ ಅಂತ ಹೇಳ್ತಾರೆ. ಆ ದುಷ್ಟ ಅನಿಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆ ಪುಣ್ಯಾಹ ವಾಸನೆಯನ್ನ ನಾವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮತ್ತು ಏನಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಂಟು ಮುಟ್ಟು ಈ ತರದ್ದು ಏನಾದ್ರು ಆಗಿದ್ರು ಕೂಡ ಎಲ್ಲವೂ ಕೂಡ ಆ ಒಂದು ಶಕ್ತಿಯನ್ನ ಕೊಡುವಂತಹ ಭಗವಂತ ಆ ವರುಣ ವಾಸ್ತು ಪುರುಷ ಅಂತ ಹೇಳ್ತಾರೆ. ಅಂತಹ ವರುಣ ವಾಸ್ತುವಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಕೂಡ. ಕೊಡುಗೆಯಲ್ಲಿ ದಕ್ಷಿಣ ಕಲಶೆ ದಕ್ಷಿಣದಲ್ಲಿರುವಂತಹ ಕಲಶಕ್ಕೆ ಹಾಕಿ ವರುಣಂ ಧ್ಯಾಯಾಮಿ ಆವಾಹಯಾಮಿ ಹೂ ಎತ್ಕೊಳ್ಳಿ. ಈಗ ವಾಸ್ತು ಪುರುಷರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಾಸ್ತು ದೋಷಗಳು ಏನೇ ಇದ್ರು ಕೂಡ ಎಲ್ಲವೂ ಪರಿಹಾರ ಆಗಬೇಕು. ನೆಮ್ಮದಿಯಿಂದ ಇರಬೇಕು. ಮನೆ ಅಂದರೆ ನೆಮ್ಮದಿ ಅಂತ ಕರೀತಾರೆ. ಮನೆಯಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಆ ವಾಸ್ತು ಪುರುಷರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಾಸ್ತು ವಿಜ್ಞಾನಿ ಭಗವಾನ್ ಅಸ್ಮಿನ್ ದಕ್ಷಿಣ ಕಲಶೆ ವಾಸ್ತು ಪುರುಷಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಬೋಧಯಾಮಿ ವರುಣವಾಸ್ತುಭ್ಯಾ ನಮಃ ಉವಾಚ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ವರುಣವಾಸ್ತುಭ್ಯಾ ನಮಃ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಒಂದು ನೀರನ್ನು ಹಾಕಿ ಇಟ್ಕೊಂಡ್ರೆ ಪಾದಾರವಿಂದಯೋ ಆದ್ಯಂ ಸಮರ್ಪಯಾಮಿ ವರುಣವಾಸ್ತುಭ್ಯಾ ನಮಃ. ಇನ್ನೊಂದ್ಸಲ ಹಸ್ತಯೋ ಹರ್ಗವರ್ಗಂ ಸಮರ್ಪಯಾಮಿ ಮುಖೆ ಆತ್ಮನೀಯಂ ಸಮರ್ಪಯಾಮಿ. ಒಂದು ಹೂ ಎತ್ಕೊಂಡು ಪ್ರೋಕ್ಷಣೆ ಮಾಡಿ ಎರಡೂ ಕಡೆ ಚುಕ್ಕು ಓಂ ಸಮರ್ಪಯಾಮಿ. ಸ್ನಾನಾಂಗವನ್ನು ಉತ್ತರಣೆ ನೀರು ಬಿಡಿ. ಆತ್ಮನೀಯಂ ಸಮರ್ಪಯಾಮಿ. ಇಬ್ಬರು ಕೂಡ ಹೂ ಕೈಯಲ್ಲಿ
ओम इवं वस्त्राणि सावधाने भवत्सुत्रामतो सर्गावासुरवाणिष्ठोदेन वित्रावृणासुरेजागि वस्त्रान् पुष्पाणि समर्पयामि यज्ञोपवीतमरुं वैद्वमदावरे प्रातःप्रस्थाने आयुष्यमग्रमसुरं शुक्रमिज्ञोपवीतमलवस्तेजः यज्ञोपवीतात् पुष्पाणि समर्पयामि अतः अर्षामुं भवति स्फोटपूजमनमन् तन्तद्वारान्तरादुषानकृष्टाङ्ग्रीषिणे ईश्वरीवसर्वभूतानां त्वाभवक्वेशे विष्णुर्भगन्तान् धारयामि आयनेदेवरायनेदूर्वादहस्तोष्णे उदास्तमन्दलीकान्तोत्तरविधायमे अलङ्करणार्थमक्षतान् समर्पयामि सर्वमङ्गलमाङ्गल्ये त्वे सर्वार्थसाधिके शरण्ये त्र्यम्बके देवी नारायणे नमोस्तुते हरिद्राचूर्णं समर्पयामि कुङ्कुमचूर्णं समर्पयामि सिद्धूरचूर्णं समर्पयामि पुष्पमालां समर्पयामि वन्दे भूमिचिन्ता अर्चयमात्मापति ओम वरुणाय नमः ओम प्रसेने नमः ओम स्वरूपिणे नमः ओम महात्मने नमः ओम मकरवाहनाय नमः ओम तीर्थराजाय नमः ओम श्वेतचन्द्राय नमः ओम वरुणमूर्तये नमः ओम वास्तुपुरुषाय नमः ओम विभक्षरामाधरामाय नमः केशवाय नमः ओम नारायणाय नमः ओम माधवाय नमः ओम गोविन्दाय नमः ओम विष्णवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम शीघ्राय नमः ओम ऋषिकेशाय नमः ओम पद्मनाभाय नमः ओम दामोदराय नमः ओम संकर्षणाय नमः ओम वासुदेवाय नमः ओम प्रद्युम्नाय नमः ओम अनिरुद्धाय नमः ओम पुरुषोत्तमाय नमः ओम अधोक्षिताय नमः ओम नारसिंहाय नमः ओम अच्युताय नमः ओम धराधराय नमः ओम भयन्द्राय नमः ओम हरये नमः ओम श्रीकृष्णाय नमः नानाविधपरिमलपुष्पाणि समर्पयामि ಅಕ್ಷತೆ ಇಟ್ಕೊಳ್ಳಿ ಸಮರ್ಪಯಾಮಿ ನೈವೇದ್ಯಂ ಒಳಗೆ ವಾ ದೇವರೇ ರೋಷಣೆ ಮಾಡಿ ಪ್ರೋತ್ಸಾಹ ಸಿದ್ಧಾಂತರಿಕಾಕ್ಷಾಯ ನಮಃ समर्पयामि नीराजयिष्ये ओम अचित्ते यत्तवधर्माय शरणं नास्ति त्वमेव शरणं मम तस्मात् कारुण्य भावेन रक्ष रक्ष जलाधिपाहि अनेक गोल्डुलक्षण नमस्कार समर्पयामि अम्मा अक्षते कोट्टोके नीराकम्म अनया पूजा वा सर्वाभ्यो देवताभ्यो नमः वरुणवास्तौ प्रीयेता सानिध्यं कुरु ಈಗ ಹೂವು ಅಕ್ಷತೆ ಎತ್ಕೊಳ್ಳಿ ಹೂವು ಅಕ್ಷತೆ ಎತ್ಕೊಂಡು ಈಗ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಮಹಾಸಂಕಲ್ಪ ಅಂತ ಮಹಾಸಂಕಲ್ಪವನ್ನು ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಪ್ರಾಯಶ್ಚಿತ್ತವನ್ನು ಮಾಡ್ತಾ ಇದೀವಿ ಅಂತ ಆ ಸಂಕಲ್ಪದಲ್ಲೇ ಬರುತ್ತೆ ಯಜನ್ಮನಿ ಧರ್ಮ ಜನ್ಮಾಂತರೇಶು ಅಂತ ಬರುತ್ತೆ ಅಂದ್ರೆ ಯಾವ್ಯಾವ ದಿನದಲ್ಲಿ ಏನೆಲ್ಲ ಪಾಪಗಳು ಮಾಡಿದೀವೋ ಪುಣ್ಯಗಳು ಮಾಡಿದೀವೋ ಗೊತ್ತಿಲ್ಲ ಅಂತ
ಎಲ್ಲವೂ ಕೂಡ ಮಾಡಿರುವಂತಹ ಪುಣ್ಯಗಳಾಗಿರ್ಬೋದು ಪಾಪಗಳಾಗಿರ್ಬೋದು ಎಲ್ಲವೂ ಕೂಡ ಈ ಜನ್ಮದಲ್ಲೇ ಏನಾದ್ರೂ ನಾವು ಅನುಭವಿಸ್ತಾ ಇದ್ರೆ ಪುಣ್ಯಗಳನ್ನು ಮಾಡಿದ್ರೆ ಒಳ್ಳೆಯದನ್ನ ಅನುಭವಿಸ್ತಾ ಇರ್ತೀವಿ, ಪಾಪಗಳನ್ನು ಮಾಡಿದ್ರೆ ಕೆಟ್ಟದನ್ನ ಅನುಭವಿಸ್ತಾ ಇರ್ತೀವಿ. ಯಾವುದೇ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಭಗವಂತನ ಅನುಗ್ರಹದಿಂದಲೇ ಅದರ ಕೆಟ್ಟದನ್ನು ಮತ್ತು ಒಳ್ಳೆಯದನ್ನು ಕೂಡ ಅನುಭವಿಸೋಕೆ ದಾರಿ ಮಾಡಿಕೊಡ್ತಾ ಇದ್ದಾನೆ ಭಗವಂತ. ಅಂತಹ ಭಗವಂತನಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳೋದು ಅಂತ. ಒಂದು ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಾಯಶ್ಚಿತ್ತವನ್ನ ಹಳೆಯದೆಲ್ಲ ಹೋಗಿ ಒಂದು ಕೆರೆಗೆ ಹಳೆಗೆ ಹೋಗಿ ಹೊಸ ನೀರು ಬಂದ ಹಾಗೆ ಎಲ್ಲಾ ಪಾಪಗಳು ಹೋಗಿ ಪುಣ್ಯಗಳನ್ನ ನಾವು ತಂದ್ಕೊಳ್ಳೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನ ಮಹಾಪ್ರಾಯಶ್ಚಿತ್ತಕ್ಕಾಗಿ ನಾವು ಮಾಡುವಂತಹ ಒಂದು ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಮಹಾಸಂಕಲ್ಪ ಅಂತ ಕರೀತಾರೆ. ಅಂತಹ ಮಹಾಸಂಕಲ್ಪ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಇಲ್ಲೊಬ್ರು ಯಾರಾದ್ರೂ ಬಂದು ಎಲ್ಲರೂ ಕೂಡ ಅಕ್ಷತೆ ಮತ್ತು ಹೂಬಲಿ ಕೈಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕೂಡ ಇವತ್ತು ವಾಕ್ಯಗಳನ್ನ ಹೇಳ್ತಾ ಬರ್ಬೋದು. ಹೇಳಿ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿ ತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರುಹು ಶಾಲಿವಾಹನ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ತ್ರಯಣಿ ಋತು ಮಾಘಮಾಸೆ ಶುಕ್ಲಪಕ್ಷೆ ಅದ್ಯ ಹೋಮವಾಸರ ಯುಕ್ತಾಯಾಂ ಶ್ರವಣ ನಕ್ಷತ್ರ ಯುಕ್ತಾಯಾಂ ಸಿದ್ಧಿಯೋಗ ಆಲವಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯ ಶುಭತಿಥೌ ಮಮ ಪಾತ ಸಮಸ್ತ ದುರಿತ ಪರಮೇಶ್ವರಿ ಪ್ರೀತ್ಯರ್ಥಂ ನಾರಾಯಣಪ್ಪ ದೊಡ್ಡ ಮಗನ ಹೆಸರು ಮೋಹನ್ ಕುಮಾರ್ ನಾಮದೇಶ್ಯ ರಾಮಚಂದ್ರ ಮನೆಯವರ ಹೆಸರು ಕಾಂತಾನಾಮ್ಯ ರಾಮಚಂದ್ರ ರಾಮದಾಸೋದಾತಾಯ ಅವರ ಮಕ್ಕಳು ಸಾನ್ವಿಧಾನಾಮ್ಯ ರಾಮಚಂದ್ರ ರಾಮದಾಸೋದಾತಾಯ ಹರಿವರ್ಧನ ಶಿವಶಂಕರ ನಾಮದೇಶ್ಯ ಯಜಮಾನಸ್ಯ ತೀಯಕುಮಾರಸ್ಯ ರೇವತಿ ನಕ್ಷತ್ರೆ ನೀಲರಾಶೋದಾತಸ್ಯ ಪೂರ್ವಭಾದ್ರ ನಕ್ಷತ್ರೆ ನೀಲರಾಶೋದಾತಸ್ಯ ಶಿವಶಂಕರ ನಾಮದೇಶ್ಯ ಯಜಮಾನಸ್ಯ ಧರ್ಮಪತ್ನ್ಯಾಃ ಧರ್ಮಲಕ್ಷ್ಮೀನಾಮ್ಯಾಃ ಉತ್ತರಾಭಾದ್ರ ನಕ್ಷತ್ರೆ ನೀಲರಾಶೋದಾತಾಯಾಃ ಹರಿ ನಾಮದೇಶ್ಯ पुष्यमी नक्षत्रे कर्कटराशोदातस्य नम्रता नाम्याः वृश्चिक राशोदातायाः अनुराधा नक्षत्रे वृश्चिक राशोदातायाः सर्वेषां साकुटुम्बानां ಹೇಳಿ ಎಲ್ಲ ಹೇಳಿ ಶ್ರೀನಿವಾಸ ನಾಮಧೇಯಸ್ಯ रमा नाम्याः लिखिता नाम्याः मेषराशि वरण नक्षत्र अपगृणी नक्षत्रे मेषराशोदातायाः नागराजु नामधेयस्य नागम्मा नाम्याः प्रेमकुमार नामधेयस्य चैत्राश्री नाम्याः नम्रता नाम्याः सर्वेषां वरदराजु नामधेयस्य भाग्यम्मा नाम्याः यशवन्त नामधेयस्य रम्यश्री नाम्याः नम्बोदरा नामधेयस्य नगरश्री नाम्याः सर्वेषां सकुटुम्बानां सौभाग्य श्रीनिवास नामधेयस्य शान्तम्मा नाम्याः श्रीधरा नामधेयस्य
सर्वेषां सहकुटुम्बानां ಎಲ್ಲರೂ सर्वेषां सर्वेषां सह सह कुटुम्बानां कुटुम्बानां क्षेम क्षेम धैर्य स्थैर्य विजय विजय वीर्य वीर्य अभय अभय आयुः आयुः आरोग्य आरोग्य ऐश्वर्य ऐश्वर्य अभिवृद्ध्यर्थं अभिवृद्ध्यर्थं धर्मार्थ धर्मार्थ काम्यमोक्ष काम्यमोक्ष चतुर्विध चतुर्विध फलपुरुषार्थ फलपुरुषार्थ सिद्ध्यर्थं सिद्ध्यर्थं पुत्रपौत्र पुत्रपौत्र अभिवृद्ध्यर्थं अभिवृद्ध्यर्थं मम गृहे गृहे महालक्ष्मी महालक्ष्मी महासरस्वती महासरस्वती महाकाली महाकाली अनुग्रहता अनुग्रहता सिद्ध्यर्थं सर्वेषां सर्वेषां सहकुटुम्बानां सहकुटुम्बानां जातकरीत्या जातकरीत्या आदित्यादि आदित्यादि नवग्रह दोष दोष परिहारार्थं आदित्यानां नवानां ग्रहाणां ये ग्रहाः अरिष्ट स्थानेषु स्थिताः तेषां ग्रहाणां अत्यंत अतिशय शुभ एकादश स्थानफल सिद्ध्यर्थं आदित्यादि नवग्रह दोष परिहारार्थं मृत्युंजय प्रसादेन जालमृत्यु घोरमृत्यु क्षुद्रमृत्यु क्षणिकमृत्यु तात्कालिकमृत्यु अग्निमृत्यु वायुमृत्यु जलमृत्यु वाहनमृत्यु इत्यादि मृत्युकंटक दोष परिहारार्थं सर्वेषां सह कुटुम्बानां दृष्टिबाधा परिहारार्थं अस्मिन् स्थले दुर्यंत्र दुर्मंत्र दुस्तंत्र उत्तलिका स्थापन विषचूर्ण प्रयोगादि दुष्टारिष्ट निवारणार्थं मम कुमारस्य कुमार्योः सद्विद्या सद्बुद्धि सदाचार संपन्न योग्यता सिद्ध्यर्थं मम शरीरे वर्तमान भविष्यमान भागमान भविष्यमान सकल रोगपीड़ा परिहारार्थं क्षिप्र आरोग्य भाग्यता सिद्ध्यर्थं अस्मिन् स्थले मम गृहे अलक्ष्मी दोष परिहारार्थं महालक्ष्मी स्थैर्यता सिद्ध्यर्थं मम गृहे धनकनक वस्तुवाहनादि अष्टैश्वर्य वसुधान्य समृद्ध्यर्थं मम उद्योगविषये व्यापारविषये दिने दिने अभिवृद्ध्यर्थं अधिकलाभ सिद्ध्यर्थं प्राप्त्यर्थं सर्वेषां सह कुटुम्बानां जन्मान्तरेषु बाल्य यौवन कौमार वार्धिकेषु जाग्रते स्वप्न सुषुप्ति अवस्थासु वाक्काय कर्मेन्द्रिय ज्ञानेन्द्रिय व्यापारैः कामक्रोध लोभमोह मदमात्सर्य आदिभिः पुत्रारिष्ट निवारणार्थं अस्मिन् स्थले सर्वदोष सर्वपाप प्रायश्चित्तार्थं अस्मिन् दिवसे विशेषेण
ಮಹಾಗಣಪತಿ ಮಹಾಗಣಪತಿ ಪೂರ್ವಕ ಪೂರ್ವಕ ಆದಿತ್ಯಾದಿ ಆದಿತ್ಯಾದಿ ನವಗ್ರಹ ನವಗ್ರಹ ಪೂರ್ವಕ ಪೂರ್ವಕ ತತ್ತದ್ವಿಹಿತ ತತ್ತದ್ವಿಹಿತ ದೇವತಾ ದೇವತಾ ಪೂಜಾ ಜಪ ಪೂಜಾ ಜಪ ಹೋಮಾಖ್ಯಂ ಹೋಮಾಖ್ಯಂ ಕರ್ಮ ಕರ್ಮ ಕರಿಷ್ಯೆ ಕರ್ಷೆ ಅಸ್ಮಿನ್ ದಿವಸೆ ಸುದರ್ಶನ ಸುದರ್ಶನ ಮಹಾವಿಷ್ಣು ಮಹಾವಿಷ್ಣು ಅನುಗ್ರಹತ ಅನುಗ್ರಹತ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಸರ್ವ ದೃಷ್ಟಿಬಾಧ ದೃಷ್ಟಿಬಾಧ ಪರಿಹಾರಾರ್ಥಂ ಸುದರ್ಶನ ಸುದರ್ಶನ ಯಂತ್ರ ಪೂರ್ವಕ ಪೂರ್ವಕ ಷೋಡಶ ಉಪಚಾರ ಉಪಚಾರ ಪೂಜಾ ಪೂಜಾ ಪೂರ್ವಕ ಪೂರ್ವಕ ಸುದರ್ಶನ ಸುದರ್ಶನ ಮಹಾವಿಷ್ಣು ಮಹಾವಿಷ್ಣು ಹೋಮಾಖ್ಯಂ ಕರ್ಮ ಕರ್ಮ ಕರಿಷ್ಯೆ ಪತಂಗ ಸರ್ವೇಷಾಂ ಸಹ ಸ್ವಹ ಕುಟುಂಬಾನಾಂ ಇಹ ಜನ್ಮ ಜನ್ಮ ಪೂರ್ವಕ ಪೂರ್ವಕ ಪಿತೃದೋಷ ಪಿತೃದೋಷ ಮಾತೃಶಾಪ ವಾಸ್ತುಶಾಪ ಪಿತೃಶಾಪ ಪಿತೃಶಾಪ ಯತಿಶಾಪ ಯತಿಶಾಪ ಬ್ರಾಹ್ಮಣ ಶಾಪ ಬ್ರಾಹ್ಮಣ ಶಾಪ ಆರ್ತ್ರಶ್ರೀ ಆರ್ತಶ್ರೀ ಶಾಪ ಶಾಪ ಇತ್ಯಾದಿ ಶಾಪಾನಾಂ ಪರಿಹಾರಾರ್ಥಂ ಅಸ್ಮಿನ್ ಸ್ಥಳೇ ದೇವಿ ಅನುಗ್ರಹತ ಸಿದ್ಧ್ಯರ್ಥಂ ಜನಾಕರ್ಷಣ ಸಿದ್ಧ್ಯರ್ಥಂ ಸರ್ವ ದೋಷ ಪಾಪ ಪ್ರಾಯಶ್ಚಿತ್ತಾರ್ಥಂ ತತ್ತವಿಹಿತ ದೇವತಾ ಪೂಜಾ ಜಪ ಹೋಮಾಖ್ಯಂ ಕರ್ಮ ಕರಿಷ್ಯೆ ಸ್ವಹ ಕರಿಷ್ಯಮಾನ ನಿರ್ವಿಘ್ನತ ಸಿದ್ಧ್ಯರ್ಥಂ ದೇಹ ಆಸ್ತ ಶರೀರ ಶುದ್ಧ್ಯರ್ಥಂ ಅಭ್ಯುದಯ ಪಂಚ ಹಾಜರಿ ಸಹ ಸ್ವಸ್ತಿ ಪುಣ್ಯಾಹ ವಾಚನಂ ಕರಿಷ್ಯೆ. ಎಲ್ಲರೂ ಕೂಡ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟೊತ್ತು ನಾವು ಸಂಸ್ಕೃತದಲ್ಲಿ ಹೇಳಿದ್ದು ಪ್ರಾಯಶ್ಚಿತ್ತ ಅಂತ ಹೇಳಿ. ಮೊದಲಿಗೆ ನಾನು ಹೇಳಿದೆ, ಯಾವ್ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಕೂಡ ಹೋಗಬೇಕು ಅಂತ ಹೇಳಿದ್ರೆ ನಾವು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ಅಂತ. ಆ ಪ್ರಾಯಶ್ಚಿತ್ತವನ್ನು ಭಗವತಿಯ ಒಂದು ಸಾನ್ನಿಧ್ಯದಲ್ಲಿ ಬಂದು ಕೂತ್ಕೊಂಡು ಆ ಸಂಕಲ್ಪವನ್ನು ಹೇಳಿದಾಗ ಆ ಸಂಕಲ್ಪದಲ್ಲಿ ಶುಭೇ ಶೋಭನೆ ಮುಹೂರ್ತೆ ಚತುರ್ಮನಾಥ ದೇವರಾಜೆ ಶ್ವೇತವರಾಹ ಕಲ್ಪೆ ವೈವಸ್ವತಂತ್ರೆ ಕಲಿಯುಗೆ ಪ್ರಥಮೆ ಬಾರಿ ಸಂಬೋಧಿಗೆ ಭಾರತ ವರ್ಷ ಭರತಕಂಠೆ ಅಂತ ಹೇಳ್ತಾರೆ. ಅಂದ್ರೆ ಈ ಕಲಿಯುಗದಲ್ಲಿ ನಾವು ಭರತಖಂಡ ಭರತ ಭೂಮಿಯಲ್ಲಿ ಇದ್ದೀವಿ. ಈ ಭರತಖಂಡ ಭರತ ಭೂಮಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಪುಣ್ಯವನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಭರತಖಂಡದಲ್ಲಿ ಭರತ ಭೂಮಿಯಲ್ಲಿ ಎಲ್ಲಾ ದೇವಾನುದೇವತೆಗಳಿಗೂ ಓಡಾಡಿರುವಂತಹ ಸ್ಥಳದಂತೆ ಅಂತಹ ಒಂದು ಸ್ಥಳದಲ್ಲಿ ನಾವು ಹುಟ್ಟಿದ್ದೀವಿ. ಅಂತಹ ಸ್ಥಳದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿಯೇ ಬಂದು ಇಲ್ಲಿ ಕೂತಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ತುಂಬಾ ವರ್ಷದಿಂದ ಆ ಮಹಾಲಕ್ಷ್ಮಿಯ ಕೈಂಕರ್ಯವನ್ನ ಈ ದಂಪತಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಆ ಪ್ರಾಯಶ್ಚಿತ್ತವನ್ನ ಈ ವರ್ಷದಿಂದ ವರ್ಷಕ್ಕೆ ಏನೆಲ್ಲ ಆಗಿದೆಯೋ, ಈ ವರ್ಷದಿಂದ ವರ್ಷಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ಏನಾದರೂ ದೋಷಗಳಾಗಿದ್ರೆ ಎಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಹೇಳಿ ವರ್ಷದಿಂದ ವರ್ಷಕ್ಕೆ ಒಂದು ಸಲ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಹಾಪ್ರಾಯಶ್ಚಿತ್ತ ಪೂರ್ವಕವಾಗಿ ಹೋಮಾದಿಗಳನ್ನ ಮಾಡ್ಕೊಳ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಇವತ್ತಿನ ದಿವಸ ಉಷಕ್ಕಾಲ ಅಂತ ಕರೀತಾರೆ, ಅಂದ್ರೆ ಸಾಯಂಕಾಲ. ಅದರಲ್ಲಿ ಗೋಧೂಳಿ ಲಗ್ನ ಅಂತ ಕರೀತಾರೆ. ಆ ಗೋಧೂಳಿ ಲಗ್ನ ಅಂತ ಹೇಳಿದ್ರೆ ಆ ಗೋಧೂಳಿ ಲಗ್ನಕ್ಕೆ ಯಾವ ತರ ಹೆಸರು ಬಂದಿದೆ ಅಂತ ಹೇಳಿದ್ರೆ ನಾವು ನೋಡ್ಬೋದು. ಹಳೆಯ ಕಾಲದಲ್ಲೆಲ್ಲ ಗೋವುಗಳು ಬರುವಂತಹ ಸಮಯ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು 4ರಿಂದ 6 ಗಂಟೆ ಒಳಗಡೆ ಬರುತ್ತಂತೆ. ಆ ಮೊದಲಿಗೆ ಐಶ್ವರ್ಯ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಗೋವುಗಳೇ. ಯಾರು 100, 150, 200 ಹಸು ಇಟ್ಟಿದಾರೋ ಅವನೇ ಐಶ್ವರ್ಯವಂತ ಅಂತ ಹೇಳ್ತಾ ಇದ್ದಂತಹ ಹಸುಗಳು ಹಿಂದಿಂದಾಗಿ ಬರುವಂತಹ ಸಮಯ ಏನಾದ್ರೆ ಅದು ಅದನ್ನೇ ಏನಂತ ಕರೆಯುವುದು ಅಂತ ಹೇಳಿದ್ರೆ ಗೋಧೂಳಿ. ಗೋಧೂಳಿ ಅಂತ ಹೇಳಿದ್ರೆ ಗೋವು ಧೂಳೆ ಮುಸ್ಕೊಂಡು ಬರುವಂತ ಸಮಯ ಅಂತ. ಆ ಗೋವು ಧೂಳೆ ಮುಸ್ಕೊಂಡು ಬರುವಂತ ಸಮಯವನ್ನೇ ನಾವು ಏನಂತ ಕರೆದ್ವಿ ಗೋಧೂಳಿ ಲಗ್ನ. ಆ ಲಗ್ನದಲ್ಲಿ ನಾವು ದೀಪವನ್ನು ಹಂಚಿಸಿ
ಆ ಭಗವಂತನ ಅನುಗ್ರಹಕ್ಕಾಗಿ ನಾವು ಈ ಪೂಜೆಯನ್ನ ಇಂಥ ಒಂದು ಸಾನ್ನಿಧ್ಯದಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲವನ್ನು ನಮ್ಮ ಗೋತ್ರವನ್ನ ನಕ್ಷತ್ರವನ್ನ ಹೆಸರನ್ನ ಹೇಳಿ ಇಂತಹ ಒಂದು ಗೋತ್ರದಲ್ಲಿ ಹುಟ್ಟಿದೀನಿ ಭಗವಂತ, ಈ ಒಂದು ಹೆಸರಲ್ಲಾಗಿರ್ಬೋದು ನಕ್ಷತ್ರದಲ್ಲಾಗಿರ್ಬೋದು ಏನೇ ದೋಷಗಳಿದ್ರೂ ಕೂಡ ಎಲ್ಲವೂ ಪರಿಹಾರ ಆಗಬೇಕು. ಯಾಕಂದ್ರೆ ಮಾನವನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ದೋಷ ಇದೆ ಅಂತ ಹೇಳಿದ್ರೆ ನಮ್ಮ ಬುದ್ಧಿಯಿಂದ ದೋಷಗಳು ಬರುತ್ತೆ ಅಂತ ಹೇಳ್ತಾರೆ. ವೇಗ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ನಮ್ಮ ಆಲೋಚನಾ ಶಕ್ತಿ. ಈಗ ನಾವು ಕೂತಿರ್ತೀವಿ, ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಇದು ಕೂತಿದ್ರು ಕೂಡ ಭಗವಂತನ ಕಡೆ ನಮಗೆ ಬುದ್ಧಿ ಇರಲ್ಲ. ಯಾಕಂದ್ರೆ ನಾವು ಮಾಡುವಂತಹ ಪಾಪ ಪುಣ್ಯಗಳೇ ಅದನ್ನ ನಮಗೆ ತಿಳಿಸ್ತಾ ಇರುತ್ತೆ. ಅದಕ್ಕಾಗಿ ನಾವು ಅದನ್ನೇ ಯೋಚನೆ ಮಾಡಿ ಆಲೋಚನೆ ಮಾಡ್ತಾ ಭಗವಂತನ ಆಲೋಚನೆ ಮಾಡ್ತಾ ಕೂತ್ಕೋಬೇಕು ಅಂತ ಹೇಳಿದ್ರೆ ಭಗವತಿಯ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅಂತಹ ಭಗವತಿಯಲ್ಲಿ ನಾವು ಇವತ್ತು ಈ ಒಂದು ಕಾಲದಲ್ಲಿ ಕೂತ್ಕೊಂಡು ಮೊದಲಿಗೆ ಮಹಾಗಣಪತಿಯ ಪೂಜೆ ಮಾಡಿಕೊಂಡ್ವಿ, ಪುಣ್ಯಾಹವಾಚನವನ್ನು ಮಾಡ್ಕೊಂಡ್ವಿ. ಪುಣ್ಯಾಹವಾಚನ ಮಾಡ್ಕೊಂಡಾದ್ಮೇಲೆ ಎಲ್ಲರನ್ನೂ ಶುದ್ಧಿಯನ್ನು ಮಾಡ್ತಾ ಇದ್ದೀವಿ. ಅದಾದ ನಂತರ ಕಲಶಾರಾಧನೆ, ಕಲಶಗಳಲ್ಲಿ ನಾನಾ ವಿಧವಾದ ದೇವತೆಗಳು, ಎಲ್ಲಾ ದೇವತೆಗಳು ಬರ್ತಾರೆ. ಗಣಪತಿ ಆಗಿರ್ಬೋದು, ವಾದ್ಯ ನವಗ್ರಹಗಳಾಗಿರ್ಬೋದು, ಮೃತ್ಯುಂಜಯನಾಗಿರ್ಬೋದು, ಎಲ್ಲವನ್ನೂ ಕೂಡ ಇಲ್ಲಿ ಆವಾಹನೆ ಮಾಡಿ ಆರಾಧನೆ ಮಾಡ್ತೀವಿ. ಯಾವ ತರ ಆರಾಧನೆ ಆವಾಹನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಮನೆಗೆ ಅತಿಥಿಗಳು ಬಂದಾಗ ಯಾವ ತರ ಅವರಿಗೆ ಆತಿಥ್ಯವನ್ನ ಮಾಡ್ತೀವಿ ಅದೇ ತರ ಭಗವಂತನ ಮಂತ್ರಾಧೀನಂ ದೇವತಾ ಅಂತ ಹೇಳ್ತಾರೆ. ಮಂತ್ರಕ್ಕೆ ಅಧೀನವಾಗಿ ಭಗವಂತ ಇರ್ತಾನೆ. ಆ ಮಂತ್ರವನ್ನ ಹೇಳಿದ್ರೆ ಬಂದು ಎಲ್ಲಿ ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಆಪೋವೈ ಸರ್ವಾ ದೇವತಾ. ಆಪಹ ಅಂತ ಹೇಳಿದ್ರೆ ನೀರು, ಆ ನೀರಿನಲ್ಲಿ ಭಗವಂತ ಕೂತ್ಕೊಳ್ತಾನೆ. ಕೂತಿರುವಂತಹ ಭಗವಂತನಿಗೆ ನಾವು ಷೋಡಶ ಅಂತ ಹೇಳಿದ್ರೆ 16 ತರಹದ ಉಪಚಾರ ಪೂಜೆಯನ್ನ ಮಾಡಿ ಭಗವಂತನಿಗೆ ದೀಪ ನೈವೇದ್ಯವನ್ನ ಮಾಡ್ತೀವಿ. ಅದಾದ ಮೇಲೆ ನಾವು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ. ಭಗವಂತ ಕಷ್ಟವನ್ನು ಕೊಟ್ಟರು ನೀನೇ, ಸುಖವನ್ನು ಕೊಟ್ಟರು ನೀನೇ, ಯಾವುದೋ ಒಂದು ಕ್ಷಣದಲ್ಲಿ ಕಷ್ಟವನ್ನು ಕೊಟ್ಟಿರ್ತೀಯ ಭಗವಂತ. ಆ ಕಷ್ಟವನ್ನ ಸಹಿಸುವಂತಹ ಶಕ್ತಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳಿ ದೇವರೇ ಸರಿ ಇಲ್ಲ, ದೇವರಿಲ್ಲ, ನನ್ನ ಪಾಲಿಗೆ ದೇವರಿಲ್ಲ ಅಂತೆಲ್ಲ ಯೋಚನೆ ಮಾಡ್ಬಿಡ್ತಾರೆ. ಖಂಡಿತ ಅಲ್ಲ. ನಮಗೆ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಸುಖವನ್ನ ಭಗವಂತ ಕೊಟ್ಟೇ ಕೊಡ್ತಾರೆ. ನಮಗೆ ಕಷ್ಟ ಕೊಡುವಂತಹ ಭಗವಂತ ಸುಖವನ್ನ ಕೊಡಲ್ಲ, ದುಃಖವನ್ನು ಕೊಡುವಂತಹ ಭಗವಂತ ಸುಖವನ್ನು ಕೊಡಲ್ಲ. ಆ ದುಃಖ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಮಾಡಿರುವ ಪಾಪವೋ ಹೋದ ಜನ್ಮದಲ್ಲಿ ಮಾಡಿರುವ ಪಾಪವೋ ಗೊತ್ತಿಲ್ಲ ನಮಗೆ. ಆ ಪಾಪದಿಂದಾನೇ ನಾವು ದುಃಖ ಪಡ್ತಾ ಇರ್ತೀವಿ ಹೊರತು ಏನು ಅಲ್ಲ. ಆ ದುಃಖಗಳು ನಾವು ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಾವು ಪುಣ್ಯವನ್ನ ಮಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ದುಃಖಗಳೆಲ್ಲ ಪಡ್ತಾ ಇದ್ದೀವಿ, ದುಃಖ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಜನ್ಮದ ಪಾಪಗಳೆಲ್ಲ ದೂರ ಹೋಗ್ತಾ ಇದೆ ಅಂತ ತಿಳ್ಕೋಬೇಕಂತೆ. ಆ ದುಃಖಗಳು ಬಂತು ಅಂತ ಹೇಳಿ ನಾವು ಕೈ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಶರೀರೇ ವರ್ತಮಾನ ವರ್ತಿಷ್ಯಮಾನ ಬಾಧಮಾನ ಇಷ್ಯಮಾನ ಸಕಲ ಭೋಗ ಪೀಡಾ ಪರಿಹಾರ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ನಮ್ಮ ಶರೀರದಲ್ಲಿ ಹುಟ್ಟದಾಗಿಂದ ಇವತ್ತು ಕ್ಷಣದವರೆಗೂ ಏನೆಲ್ಲ ರೋಗಗಳಿರುತ್ತೋ ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸುದರ್ಶನ ಮಹಾವಿಷ್ಣುವಿನಲ್ಲೂ ಕೂಡ ನಾವು ಇವತ್ತು ಅಲಂಕಾರವನ್ನ ಮಾಡಿ ಆ ಭಗವಂತರಿಗೆ ನಾವು ಹೋಮವನ್ನ ಮಾಡ್ತಾ ಇದ್ದೀವಿ. ಸುದರ್ಶನ ಅಂತ ಹೇಳಿದ್ರೆ ಸುದರ್ಶನ, ಒಳ್ಳೆಯ ದರ್ಶನವನ್ನು ಕೊಡುವವರು ಅಂತ ಹೇಳ್ತಾರೆ. ಏನೆಲ್ಲ ದೋಷಗಳಿದೆ ಅಂತ ಹೇಳಿದ್ರೆ ಇಲ್ಲಿ ದುರ್ಯಂತ್ರ, ದುರ್ಮಂತ್ರ, ದುಸ್ತಂತ್ರ, ದುಷ್ಟರಿಕ ಸ್ಥಾಪನ, ವಿಷಚೂರ್ಣ ಪ್ರಯೋಗ, ದುಷ್ಟಾರಿಷ್ಟ ನಿವಾರಣ ಅಂತ ಹೇಳ್ತಾರೆ. ಅಂದ್ರೆ ನಖ ಪ್ರಯೋಗ, ಕೇಶ ಪ್ರಯೋಗ, ವೀರ ಪ್ರಯೋಗ, ಕೂಷ್ಮಾಂಡ ಪ್ರಯೋಗ, ಭಸ್ಮ ಪ್ರಯೋಗ, ಕುಂಕುಮ ಪ್ರಯೋಗ ಅಂತೇಳಿ ನಾನಾ ವಿಧವಾದ ಪ್ರಯೋಗಗಳಿದೆ. ಆ ಪ್ರಯೋಗಗಳು ಏನಾದ್ರೂ ಮಾಡಿದ್ರೆ ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಆ ಮಹಾವಿಷ್ಣುವಿನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಂತೆ. ಅದಕ್ಕಾಗಿ ಅವರ ಒಂದು ಅನುಗ್ರಹ ಸಿಗಬೇಕು. ಈ ಒಂದು ಸ್ಥಳದಲ್ಲಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಇಲ್ಲ ನಮ್ಮ ಮನದಲ್ಲಾಗಿರ್ಬೋದು ಶುದ್ಧಿ ಆಗಬೇಕು ಅಂತ ಹೇಳಿ ಆ ಭಗವಂತನಾದ ಸುದರ್ಶನ ಮಹಾವಿಷ್ಣುವಿನಲ್ಲಿ ನಾವು ಇವತ್ತು ಪೂಜಾ ಜಪ ಹೋಮವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯಲ್ಲಿ 2 ವಿಧ ಇದೆ ಅಂತ ಹೇಳ್ತಾರೆ. ಒಂದು ಮಹಾಲಕ್ಷ್ಮಿ, ಇದೊಂದು ದರಿದ್ರ ಮಹಾಲಕ್ಷ್ಮಿ. ಆ ದರಿದ್ರ ಮಹಾಲಕ್ಷ್ಮಿ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ನಾವು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪಿನಿಂದ ನಾವು ಆ ಒಂದು ದರಿದ್ರ ಮಹಾಲಕ್ಷ್ಮಿಯನ್ನ ಅನುಭವಿಸ್ತಾ ಇರ್ತೀವಿ. ಹೇಗೆ ಅಂತ ಹೇಳಿದ್ರೆ ಸಾಯಂಕಾಲ 6 ರಿಂದ 7 ಗಂಟೆ ಗೋಧೂಳಿ ರತ್ನ ಅಂತ ಹೇಳೋದ್ರಲ್ಲ, ಆ ಗೋಧೂಳಿ ರತ್ನದಲ್ಲಿ ನಾವೇನಾದ್ರೂ ಮಲಗೋದಾಗಿರ್ಬೋದು, ಇಲ್ಲ ಊಟ ಮಾಡೋದಾಗಿರ್ಬೋದು, ಇಲ್ಲ ಮಲಗುವಂತಹ ಕೋಣೆಯಲ್ಲಿ ಇರುವಂತಹ ಆ ಮಂಚದ ಮೇಲೆ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಇಲ್ಲ ಅಲ್ಲಿ ದುಡ್ಡೆಡ್ಸೋದಾಗಿರ್ಬೋದು, ದುಡ್ಡು ಕೆಳಗಡೆ ದುಡ್ಡಿಟ್ಕೊಂಡು ಮಲಗೋದಾಗಿರ್ಬೋದು, ಇಲ್ಲ ರಾತ್ರಿ ಊಟ ಎಲ್ಲ ಮಾಡಿ ಆ ಹೆಂಚಿನ ತಟ್ಟೆಯನ್ನ ಹಾಗೆ ಶಿಕ್ಕಲ್ಲಿ ಹಾಕಿ ಮಲಗೋದಾಗಿರ್ಬೋದು, ಸೂರ್ಯ ನೆತ್ತಿಗೆ ಬಂದ ಮೇಲೆ ಎದ್ದೇಳೋದಾಗಿರ್ಬೋದು, ಇಲ್ಲ ಹೊರಗಡೆ ನಾವು ರಂಗೋಲಿ ಹಿಡದೇ ಇರೋದಿರ್ಬೋದು, ಎಲ್ಲವೂ ಕೂಡ ನಮಗೆ ಬರೋದೇನು ಅಂತ ಹೇಳಿದ್ರೆ ಲಾಭ ಯಾವುದೂ ಇಲ್ಲ.
ಎಲ್ಲವೂ ನಷ್ಟವೇ ಬರುತ್ತೆ. ಇಲ್ಲಿ ಮಹಾಲಕ್ಷ್ಮಿ ಹೋಗ್ತಾಳೆ, ದರಿದ್ರ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಥರದ್ದು ಏನಾದ್ರೂ ಇದ್ರೆ ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತೇಳಿ ಆ ದಂಪತಿಗಳು ಇಲ್ಲಿ ಕೂತ್ಕೊಂಡು ಎಲ್ಲರ ಪರವಾಗಿ ಇಲ್ಲವೇ ಬಂದಿದ್ದಾರೆ ಬಂದಿಲ್ಲ ಅಂತ ಏನೂ ಇಲ್ಲ. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸೌಖ್ಯವಾಗಿರ್ಬೇಕು. ನಾವೆಲ್ಲರೂ ಹೇಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ವೇ ಜನಾ ಸುಖಿನೋ ಭವಂತು ಅಂತಾನೆ ಪ್ರಾರ್ಥನೆ ಮಾಡ್ತೀವಿ. ಎಲ್ಲಾ ಜನಗಳು ಸುಖವಾಗಿರ್ಬೇಕು ಅಂತೇಳಿ ಈ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನೋ ಚಂದಕ್ಕೆ ಅಂದಕ್ಕೆ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ವಿ. ಅದಾದ ಮೇಲೆ ಶರೀರ ವರ್ತಮಾನ ವರ್ತಿಷ್ಯಮಾನ ಅಂತ ಹೇಳಿದ್ರೆ ಏನೇ ಬಾಧಗಳಿದ್ರು ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾವು ಯಾರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸುದರ್ಶನ ಧನ್ವಂತರಿ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಧನ್ವಂತರಿ ಮಹಾವಿಷ್ಣು ಅಂತ ಹೇಳಿದ್ರೆ ಅವರೂ ಕೂಡ ವಿಷ್ಣುವೇ. ಅವರ ಅವತಾರ ಹೇಗಿದೆ ಅಂತ ಹೇಳಿದ್ರೆ ಅಮೃತ ಕಲಶ ಹಸ್ತಾಯ ಅಂತ ಹೇಳ್ತಾರೆ. ಅಮೃತ ಕಲಶವನ್ನ ಇಟ್ಕೊಂಡಿರ್ತಾರಂತೆ. ಅಂತಹ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಶರೀರದಲ್ಲಿರುವಂತಹ ದೋಷಗಳು ಏನಿದೆಯೋ ರೋಗಗಳು ಏನಿದೆಯೋ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನು ಕೂಡ ಈ ವರ್ಷದಲ್ಲಿ ನಾವು ಅದೇ ಒಂದು ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಹೋಮವನ್ನ, ಧನ್ವಂತರಿ ಮಹಾವಿಷ್ಣು ಹೋಮ ಅಂತ. ಅದಕ್ಕಾಗಿ ಎಲ್ಲಾ ಹೋಮಗಳನ್ನ ಮಾಡ್ತಾ ಇದ್ದೀವಿ, ಭಗವಂತ ಎಲ್ಲ ಅವರಗಳನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದಾಯ್ತು. ಮತ್ತು ವಿಶೇಷವಾಗಿ ಅಂತ ಹೇಳಿದ್ರೆ ಇಲ್ಲಿ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ, ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲಿ ತುಂಬಾ ಇದೆ. ಒಬ್ಬರಿಗೆ ಇಬ್ಬರಿಗೆ 3 ಜನಕ್ಕೆ ಅಂತ ಅಲ್ಲ, ಈ ಮಹಾಲಕ್ಷ್ಮಿಯ ಅನುಗ್ರಹ ಚೆನ್ನಾಗಿ ಇರೋದ್ರಿಂದಾನೇ ವರ್ಷ ವರ್ಷ ಅಭಿವೃದ್ಧಿ ಆಗ್ತಾನೆ ಇದೆ. ನೀವು ನೋಡ್ಬೋದು, ಈ ವರ್ಷ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತೇಳಿ. ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಭಗವಂತ ಇಲ್ಲಿದ್ದಾನೆ, ಭಗವತಿ ಇದ್ದಾಳೆ ಅಂತಾನೆ ಅದರ ಒಂದು ಅನುಭವಕ್ಕೆ ನಮಗೆ ಬರುತ್ತೆ. ಹಾಗಾಗಿ ಅಂತಹ ಸ್ಥಳದಲ್ಲಿ ಕೂತ್ಕೊಂಡು ಆ ಭಗವತಿಯ ಅನುಗ್ರಹಕ್ಕಾಗಿ ನಾವು ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವೇ ಧನ್ಯರು ಅಂತ ಹೇಳ್ತಾರೆ. ಅದಕ್ಕಾಗಿ ಅಂತಹ ಒಂದು ಪ್ರಾಯಶ್ಚಿತ್ತವನ್ನ ಇಷ್ಟೊತ್ತು ನಾವು ಹೇಳ್ಕೊಂಡಿದ್ದೀವಿ. ಈಗ ಮುಂದಕ್ಕೆ ಬಂದು ಪುಣ್ಯಾಹವಾಸ ಜಪ ಆಗುತ್ತೆ. ಅದಾದ ನಂತರ ಕಲಶ ಆರಾಧನೆ ಆಗುತ್ತೆ. ಕಲಶ ಆರಾಧನೆ ಆದ್ಮೇಲೆ ಕಂಕಣ ಧಾರಣೆ ಆಗುತ್ತೆ. ಅದಾದ ಮೇಲೆ ಸುದರ್ಶನ ಪೂಜೆ ಆಗುತ್ತೆ. ಪೂಜೆ ಆದ್ಮೇಲೆ ಹೋಮವಾಗುತ್ತೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರ ಕೈಯಲ್ಲೂ ಕೂಡ ಹೂವು ಮತ್ತು ಅಕ್ಷತೆ ಇದೆ. ಮನಸ್ಸಲ್ಲಿ ಏನಿದೆಯೋ ಅದನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನಲ್ಲಿ ಬಂದು ಆ ಹೂವು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ಈ ಕಡೆ ಮುಂದುಗಡೆ ಅಂತ ಬಂದು ಹಾಕ್ಬಿಟ್ಟು ಅಲ್ಲೇ ಹೋಗಿ ಮತ್ತೆ ಕೂತ್ಕೊಳ್ಳಿ. सर्वस्वरूपे भगवान् नागवान् मास्तु माङ्गल्यहृदये हरिः तत्र योगेश्वर कृष्णोत्सवातो गणन्द्रः तत्र श्रीविजयो भगवान् इति भगवान् अरण्यास्ते सोमा एदा प्रतिभास्ते ईशान्याभिः